ಏನ್ರಿ ಪತಿದೇವ್ರಿ ನಮ್ಮ ಮನೆಗೆ ಯಾರು ಬಂದು ಹೋಗಿರೋರು ಪ್ರಾಣ ಸುಂದರಿ ಪತಿದೇವ್ರಿ ಯಾರು ಬರ್ಲಕ್ಕೇನ್ರಿ ಬಳಗಾರ ಬಂದಿರೋನು ನನ್ನ ಮಗಳು ಬಳಿ ಬೇಡಿ ಹಠ ಮಾಡಿರೋರು ರಾಜ್ಯ ಪುತ್ರನಿಗೆ ಹೀಗೆ ಮನೆ ಸಿಂಗಾರ ಮಾಡಿದರೆ ಬಳಿ ಉಳಿಸ್ತೇನೆಂದು ಆ ಬಳಗಾರ ಹೇಳಿರೋನು ಶುಭವಾದ ಮನೆಯಲ್ಲಿ ನೀವೇಕೆ ಸಂಕೋಚ ತಿಳಿದುಕೊಳ್ಳೋರು ನಿಮ್ಮ ಮನದಲ್ಲಿ ಬೇಸ ಮಾಡಿದೆಲ್ಲ ಬಳಗಾರನ ಬಳೆ ಉಡಿಸಿ ಅವನ ಬಳಗಾರನೆಲ್ಲ ಜಾಲಗಾರನಿರುತ್ತಾನೆ ಆ ಬಳಗಾರನ ಬಲೆಯು ನಮ್ಮ ಮೇಲೆ ಬಿದ್ದಂತೆ ಆಯ್ತು ಪ್ರಾಣ ಸುಂದರಿ ಪತಿದೇವ್ರಿ ಏನ್ರಿ ಏನೆಂದ್ರಿ ನೀವು ಮಾತಿನ ಅರ್ಥ ನಮಗೆ ತಿಳಿಲಾರ್ದಂಗೆ ಆಯ್ತು ಏನು ಮಾಡ್ತಾನೇನೋ ಮುಂದಿನ ಆಟ ಮಾಡುವನು ನಾನು ಕಾಡಿದಂತೆ ಅವನು ಮಾಡುವನು ಅವನು ಬಳಗಾರನೆಲ್ಲ ನಮ್ಮ ತಂಗಿಯ ಮಗ ಬೀರಣ್ಣನಿರುತ್ತಾನೆ ಇರಲಿ ಇನ್ನು ಮುಂದೆ ನನ್ನ ಮಗಳು ಏನು ಪ್ರಯತ್ನ ನಡೆಸಿದ್ದಾನೆ ಇನ್ನು ಮುಂದೆ ಸುತ್ತಮುತ್ತ ನೀರಿದ್ದಲ್ಲಿ 7 ವರ್ಷದ ಮಾಡಿಯನ್ನು ಕಟ್ಟಿಸಿ ಆ ಮಾಡದಲ್ಲಿಡುತ್ತಾನೆ ನನ್ನ ಮಗಳನ್ನು ಅವನು ಹೇಗೆ ಒಯ್ಯುತ್ತಾನೆ ಮುಂದೆ ಬರುತ್ತದೆ ನಾನು ನೋಡಿಕೊಳ್ಳುತ್ತೇನೆ ಪತಿದೇವರೇ ಆ ಮಾಡ್ಯದ ಮೇಲೆ ನನ್ನ ಮಗಳಂತ ತೆಗೆದುಕೊಂಡ್ರು ನೀವೇನ್ ಮಾಡ್ರಿ ಪತಿದೇವ್ರಿ ಈ ಕೆಲಸವು ನಿನ್ನಿಂದಲೇ ಆಗಿರುವುದು ನನ್ನ ಮನೆಯಲ್ಲಿ ಅರ್ಗಳಿಗಿಲ್ಲ ಬೇಡ ಮತ್ತೊಮ್ಮೆ ನಿನ್ನ ಮುಖವ ತೋರಬೇಡ ಹೊರಟು ಹೋದರೆ ನಮ್ಮ ಮುಖವಾದ ಕಡೆ ಪತಿದೇವರೇ ನಿಮಗೆ ನಾನು ಏಕವಚನದಲ್ಲಿ ಮಾತನಾಡುವುದು ನಂದು ಸರ್ವತ ತಪ್ಪತಿ ಮಾತೊಂದು ಮುಗಿದಂತೆ ಕಾಣುವುದಿಲ್ಲ ಸುತ್ತಮುತ್ತ ನೀರುತ್ತಲೇ 7 ಮಾಡಿಯನ್ನು ಕಟ್ಟಿ ಮಾಡಿದ ಇಟ್ಟಿದ್ದಾನೆ ಅವನ ಮಗಳನ್ನು ಮಾರದ ಕುದುರೆ ಗಿಡಕ್ಕೆ ಹಾರಿ ಬಂತು ಮಾವನ ಮನೆ ಎದುರಿಗೆ ಹೋಗುತ್ತೇನೆ ಮಾಡಿ ಅವನಿಗೆ ಅಯ್ಯೋ ಹೊರಗೆ ಬಂದಂತವ್ರು ಯಾರು? ಮತ್ತೆ ಬೇರೆ ಯಾರು? ನಿನ್ನ ಪ್ರೀತಿ ಪುರುಷ ಬೀರಣ್ಣರಿವೆನು ತಡ ಮಾಡಿದ ಕುದುರೆ ಮೇಲೆ ವಾಯು ಮಾರ್ಗದಿಂದ ಹೋಗಲು ನಡೆ ಬೆಳಿಯಾಗಿರಿಗೆ. ಪತಿದೇವರೇ, ನಿಮಗೆ ಏಕವಚನದಲ್ಲಿ ಮಾತಾಡೋದು ಸರ್ವ ತಪ್ಪಾಗಿರುವುದು. ತಪ್ಪನ್ನು ಕ್ಷಮಿಸಬೇಕು ಪತಿದೇವರೇ. ನೀನೇ ಕೇಳುವೆ ಕ್ಷಮೆ ಕೇಳು. ನಿಮ್ಮಪ್ಪ ನಾರಾಯಣ ಒಳಗೆ ನಿಂತಿದ್ದಾನೆ. ಮಡಿತೇನೆ ಆಶೀರ್ವಾದ. ತಡ ಮಾಡಿದ ಕುದುರೆ ಮೇಲೆ ವಾಯು ಮಾರ್ಗದಿಂದ ಹೋಗಲು ನಡೆ ಬೆಳಿಯಾಗಿರಿಗೆ. ಹೋಗೋಣ ನಡಿ ಪತಿದೇವರೇ, ಬೆಳ್ಳಿಗೇರಿಗೆ. ಓಹೋ, ಯಾವಾಗ ಬಂದ್ರು ಬೀರಣ್ಣನ ತೆಗೆದುಕೊಂಡು ಹೊಂಟಿರಲ್ಲ ನನ್ನ ಮಗಳನ್ನು. ಬೀರಣ್ಣ, ನೀರು ನಿನ್ನ ತಾಯಿ ಗರ್ಭದಲ್ಲಿ ನಿನ್ನ ಕಾಣುತ್ತಾ ಬಂದಿದ್ದನು. ನೀನು ಸಾಮಾನ್ಯ ಮಾನವನೆಂದು ನೀನು ಸಾಮಾನ್ಯ ಮಾನವನೆಂದು ನಿನ್ನನ್ನು ಕಾಣುತ್ತಾ ಬಂದಿರುವುದು. ನೀನು ಸಾಕ್ಷಾತ್ ಪರಮಾತ್ಮನೆಂಬುದು ನನ್ನ ಗುರುತಾವಣೆ. ಬೀರಣ್ಣ, ತಪ್ಪಾಯ್ತು, ಕೈ ಮುಗಿತೀನಿ, ಆಶೀರ್ವಾದ ಮಾಡುವುದು. ನೀನು ಮಾಡಿರೋ ಕರ್ಮ ನೀನೇ ಹಾಕಲು ಮಾಡಿದ್ದೇನೆ. ಆಶೀರ್ವಾದ ತೆಗೆದುಕೊಂಡು ಬಿಟ್ಟನು ನಿನ್ನ ಮಗಳನ್ನು. ಹೋಗಿ ಬಾ. ಅಕ್ಕ, ಸಕ್ಕಿನ ಮಗಳನ್ನು ಸೊಕ್ಕನ್ನು ಮುರಿದು ಅವನ ಮಗಳನ್ನು ಗೆದ್ದು ಲಗ್ನ ಮಾಡಿಸಿಕೊಂಡು ಬಂದಿರುವೇನಕ್ಕ.
ಸೊಕ್ಕಿನ ಮಾವನ್ನು ಸೊಕ್ಕನ್ನು ಗೆದ್ದು ತಂದು ಲಗ್ನ ಮಾಡಿಕೊಂಡುದನ್ನು ನೋಡಿ ನಿನ್ನ ಅಕ್ಕನ ಮನಸ್ಸಿಗೆ ಸಂತೋಷವಾಯ್ತು ನೋಡು ಬೀರಣ್ಣ. ಏ ಪ್ರೇಮದ ಮರದಿ ಕನ್ಯಕಾಂಬ್ರತಿ, ಏನ್ರಿ ಪತಿದೇವರೇ, ನಮಸ್ಕರಿಸು ನನ್ನ ಪೂಜ್ಯ ಅಕ್ಕನವರಿಗೆ. ನಮಸ್ಕಾರ ಮಾಡುತ್ತೇನೆ ನನ್ನ ಪೂಜ್ಯ ತಾಯಿಯವರಿಗೆ. ಮಂಗಲವಾಗಲಿ ನನ್ನ ಮಗಳಿಗೆ. ಬೀರಣ್ಣ, ಅಕ್ಕ, ನಾನು ನನ್ನ ವಾರಿಗೆ ಗೆಳತರ ಮನೆಗೆ ಹೋಗಿ ಬರುತ್ತೇನೆ. ಒಲಿ ಮೇಲೆ ಹಾಲನ್ನು ಕಾಯಲಿ ಇಟ್ಟಿದ್ದೇನೆ. ಇದೇ ಹಾಲನ್ನು ಕಾವಲ ಮಾಡುತ್ತಾ ಇಲ್ಲೇ ಕುಳಿತುಕೋ ಬೀರಣ್ಣ. ಆಗಲಿ ಅಕ್ಕ, ನೀನು ಹೊರಗೆ ಗೆಳತರ ಮನೆಗೆ ಹೋಗದ ಅಕ್ಕ, ನಾನು ಇಲ್ಲೇ ಹಾಲು ಕಾಲು ಮುಡ್ತಾ ಕೂತುಕೊಳ್ಳುತ್ತೇನೆ. ಆಗಲಿ ಬೀರಣ್ಣ. ಅರಣ್ಯದಿಂದ ತಂದು ಅರಳೆ ಹಾಲಕ್ಕೆ ಬೆಣ್ಣೆಯನ್ನು ಬೇಯಿಸಿ ನನ್ನ ಮನೆಯಲ್ಲಿ ಸಾಕಿನ ಬೆಕ್ಕನ್ನು ಹೊಡೆದು ಅನರ್ಥ ಮಾಡಿದೆಲ್ಲ ಬೀರಣ್ಣ. ಅಕ್ಕ, ಬೀರಣ್ಣ, ಅಕ್ಕ, ನಾನು ನಿನಗೆ ಅಕ್ಕನಲ್ಲ, ನೀನು ನನಗೆ ತಮ್ಮನಲ್ಲ. ಇವತ್ತಿನ ದಿವಸ ನನ್ನ ಮನೆಯಲ್ಲಿ ಸಾಕಿನ ಬೆಕ್ಕನ್ನು ಹೊಡೆದಿರುವೆ, ನಾಳೆ ನನ್ನನ್ನಾದರೂ ಹೊಡೆ. ನನ್ನ ಮನೆಯಲ್ಲಿ ಅರಗಳಿಸಲಿಲ್ಲ ಬೇಡ, ಮತ್ತೊಮ್ಮೆ ನನ್ನ ಮುಖವನ್ನು ತೋರಬೇಡ. ನನ್ನ ಮನೆ ಬಿಟ್ಟು ಹೊರಟು ಹೋಗಿ ಬಿಡು ಮೂರ್ಖ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಅಕ್ಕ, ಬೀರಣ್ಣ, ನನ್ನನ್ನು ಅರಣ್ಯದಿಂದ ತಂದು ಜ್ಯೋತಿ ಚಕ್ರನನ್ನು ಮಾಡಿ ಅಳ್ಳು ನಾಲ್ಕಿ ಬೆಳ್ಳಿಲೆ ಬೆಣ್ಣೆ ಮೆಚ್ಚಿದೆ ನನ್ನಕ್ಕ. ಈಗ ನಿನ್ನನ್ನು ಬಿಟ್ಟು ಹೋಗಂದರೆ ನಾನು ಎಲ್ಲಿಗೆ ಹೋಗಲಿ ಅಕ್ಕ, ನಾನು ಎಲ್ಲಿಗೆ ಹೋಗಲಿ? ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅಕ್ಕ? ಚಿಕ್ಕಮ್ಮ, ಚಿಕ್ಕಮ್ಮ, ಮಾತಾಡು ತಾಯಿ, ಮಾತಾಡು ತಾಯಿ, ಚಿಕ್ಕಮ್ಮ, 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 ಮಾತಾಡು ತಾಯಿ ಚಿಕ್ಕಮ್ಮ, ಮಾತಾಡು ತಾಯಿ ಚಿಕ್ಕಮ್ಮ. ಮಳೆ ಉಣ್ಣಗಿದ ತಾಯಿ ಇಲ್ಲಮ್ಮ, ನೀನೇ ನನ್ನ ಚಿಕ್ಕಮ್ಮ. ಉಣ್ಣಗಿದ ತಾಯಿ ಇಲ್ಲಮ್ಮ, ನೀನೇ ನನ್ನ ಚಿಕ್ಕಮ್ಮ. ಅಕ್ಕ, ನಿನ್ನನ್ನು ಬಿಟ್ಟು ಹೋಗಂದರೆ ಎಲ್ಲಿಗೆ ಹೋಗಲಿ ಅಕ್ಕ, ಎಲ್ಲಿಗೆ ಹೋಗಲಿ? ಬೀರಣ್ಣ, ನಿನ್ನ ತಂದೆ ಹೆಸರು ಬ್ರಹ್ಮದೇವ, ತಾಯಿ ಹೆಸರು ಸೂರಮ್ಮದೇವಿ, ಚಂದನಗಿರಿಯಲ್ಲಿರುವುದು. ತಾಯಿ ತಂದೆ ಬೆಟ್ಟಿಗಾದರೆ ಹೋಗು, ನಿನ್ನ ಮಾರ್ಯಾದ ಕಡೆ ಹೋಗಿಬಿಡು ಮೂರ್ಖ. ನನ್ನ ಮನೆಯಲ್ಲಿ ಅರಗಳಿಸಿ ನಿಲ್ಲಬೇಡ ಮೂರ್ಖ, ಹೋಗಿಬಿಡು. ಪ್ರೇಮದ ಮಲ್ಲಿ ಕನ್ಯಕಾಂಬ್ರತಿ, ಪತಿದೇವರೇ, ನಿನ್ನ ಮೇಲೆ ತಡೆ ಮಾಡಿದ ತಾಯಿ ತಂದೆ ಬಟ್ಟೆ ಹೋಗಲು ನಡೆ ಚಂದನಿಗರಿಗೆ. ಆಗಲಿ ಪತಿದೇವರೇ, ತಾಯಿ ತಂದೆ ಬೆಟ್ಟಿಗೆ ಹೋಗೋಣ ನಡಿ ಪತಿದೇವರೇ. ಬಂದೆನು. ಅಯ್ಯೋ, ನನ್ನ 13 ದಿವಸದ ಕಣ್ಣನು ನಗುತ್ತಿರುವುದನೆಯಂತೆ
ಇವತ್ತಿನ ದಿವಸ ಅದೇ ತರವಾಗಿ ದನಿ ಕೇಳಿ ಬರುತ್ತಿರುವುದು. ನಾನಾದರೂ ಹೊರಗೋಗಿ ನೋಡುತ್ತೇನೆ. ಯಾರು ಅಪ್ಪ? ಅಮ್ಮ ಎಂದು ಕೋಳಿ ಕರೆಯಲು ಯಾರು ಅಪ್ಪ? ನಾನು ನಿನ್ನ ಮಗನಮ್ಮ. ನನಗೆ ನಿಮ್ಮಕ್ಕಳು ಅಪ್ಪ, ನನಗೆ ನಿಮ್ಮಕ್ಕಳು ಅಪ್ಪ. ಮಕ್ಕಳಿಲ್ಲ ಮಹಾ ಪಾಪಿನಪ್ಪ, ನನಗೆ ನಿಮ್ಮಕ್ಕಳು ಅಪ್ಪ. ಬಂಜಿತನ ಹೋಗಲಾಡಿಸುವ ಸಲುವಾಗಿ ಮುತ್ತಿನ ಆರತಿ ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲು ನಿಮಗೆ ನಿಂತು ಕಠೋರ ಭಕ್ತಿಯನ್ನು ಮಾಡಿ ಭಗವಂತನ ಹತ್ತಿರ ಹೋಗಿ ಭಗವಂತನ ಕಡೆಯಿಂದ ಒಂದೇ ಒಂದು ಪುತ್ರ ಸಂತಾನ ಪಡೆದುಕೊಂಡು ಬಂದುದೇ ನಿಜ. ಆದರೆ ಅಣ್ಣನ ಮಾತಿಗೆ ಮರುಳಾಗಿ 13 ದಿವಸದ ರಕ್ತದ ಕಣ್ಣಿಯನ್ನು ಅರಣ್ಯಕ್ಕೆ ಕಡಿಯಲು ಕೊಟ್ಟ ಕಳಿಸಿದ ಮಾ ಪಾಪಿನಪ್ಪ, ನನಗೆ ನಿಮ್ಮಕ್ಕಳು ಅಪ್ಪ. ಈ ಲೋಕದೋಳು ಮಕ್ಕಳಡಿದರು ಕೂಡ ಪಂಚಾಗಿ ಬಾಳುವ ಪ್ರಸಂಗ ನಂದಿರುವುದು ಅಪ್ಪ. ನೀನು ಅಮ್ಮ ಎಂದು ಕೂಗಿ ಕರೆದು ಈ ಹಣದ ತಾಯಿಯ ಕರಳು ತಳಮಳ ಅನ್ನಿಸಬೇಡುವಪ್ಪ, ತಳಮಳ ಅನ್ನಿಸಬೇಡುವಪ್ಪ. ನಿಜವಮ್ಮ, ನೀನು ಹೇಳುತ್ತಿರುವುದೇ ನಿಜ. ನಾನು ಹುಟ್ಟಿ 13ನೇ ದಿವಸಕ್ಕೆ ನನ್ನನ್ನು ದೈತರ ಕೈಯಲ್ಲಿ ಕಡಿಯೊಂದು ಕಟ್ಟು ಕಳಿಸಿದೆ ನಿಜವಮ್ಮ. ನೀನು ಕಟ್ಟಿದ ಪುಟ್ಟನ್ನು ಊಟ ಮಾಡಿ ಆ ಪುಣ್ಯಾತ್ಮರು ದೈತರು ನನ್ನನ್ನು ಹೊಡೆಯದೆ ಬಡಿಯದೆ ಹಾಗೆ ಬಿಟ್ಟ ಬಂದನಮ್ಮ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ನಂತರ ಪಾರ್ವತಿ ಪರಮೇಶ್ವರ ಬಂದು ನನ್ನನ್ನು ಸಂರಕ್ಷಣೆ ಮಾಡಿದಮ್ಮ. ಅಯ್ಯೋ ಭಗವಂತ, ಆ ನಂತರ ಆದ ಕಳಿತ ಅಕ್ಕವ ಮೈಯವ ಅರಣ್ಯಕ್ಕೆ ಬಂದು ನನ್ನ ತೊಟ್ಟಲನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಲಕ್ಕಿ ಬೆಳ್ಳಿಲೆ ಬೆಂಡಿ ಬೇಯಿಸಿ ಜೋಕಿ ಜಗ್ತನನ್ನು ಮಾಡಿ ಜೋಗುಳನ್ನಾಡಿ ಶ್ರೀ ಬೀರಣ್ಣನೆಂದು ಸೃಷ್ಟಿ ಕಂಡ ಬೀರಣ್ಣ ಕಂದ ಬೀರಣ್ಣ. ಅಮ್ಮ, ನಾನು ನಿನ್ನ ತಾಯಿ ಅಲ್ಲವಪ್ಪ. ನಾನು ನಿನ್ನ ತಾಯಿ ಇದ್ದರೆ 13 ದಿವಸದ ಕಂದನನ್ನು ಅರಣ್ಯಕ್ಕೆ ಕಡಿಯಲು ಕೊಟ್ಟು ಕಳಿಸ್ತಿದ್ದೇನು ಅಪ್ಪ. ನಾನು ನಿನ್ನ ತಾಯಿ ಅಲ್ಲವಪ್ಪ, ನಿನ್ನ ಮನೆಯಲ್ಲಿ ಸಾಕಿದ ನಾಯನ್ನು ಕಂದ. ಅಮ್ಮ ಕಂದ, ಇದರಲ್ಲಿ ನಿಂದೇನು ತಪ್ಪಿರುವುದಿಲ್ಲಮ್ಮ. ಇದೆಲ್ಲ ಮಾಡಿರೋನು ನನ್ನ ಸೋದರ ಮಾವ ನಾರಾಯಣ. ಸಕ್ಕಿನ ಮಾವನ್ನು ಸಕ್ಕನ್ನು ಮುರಿದು ಅವನ ಮಗಳನ್ನು ಗೆದ್ದು ಲಗ್ನ ಮಾಡಿಕೊಂಡು ಬಂದಿರುವೆನಮ್ಮ. ಪ್ರೇಮದ ಮಡಿ ಕಂಡ ಕಮರತಿ. ಏನ್ರಿ ಪತಿದೇವರೇ, ನಮಸ್ಕರಿಸು ನನ್ನ ಪೂಜ್ಯ ತಾಯಿಯವರಿಗೆ. ನಮಸ್ಕರಿಸುತ್ತೇನೆ ನನ್ನ ಪೂಜ್ಯ ಅತ್ತಿಯವರಿಗೆ. ಮಂಗಲವಾಗಲಿ ನನ್ನ ಸಸಿಗೆ. ಭಗವಂತನ ಕಾರಿಕವರ ಪ್ರಸಾದ ಬೆಂಕಿಯಲ್ಲಿ ಸುಡಲಿಲ್ಲ, ನೀರಿನಲ್ಲಿ ಮುಣಗಲಿಲ್ಲ. 13 ದಿವಸದ ಕಂದನನ್ನು ಅರಣ್ಯವಾಸಿ ಆದರೂ ಕೂಡ ಮತ್ತಾದರೂ ತಾಯಿಗೆ ಬಂದು ಕೂಡಿಕೊಂಡೇನು ಕಂದ. ಅಮ್ಮ ಕಂದ,
ಇನ್ನ ಮೇಲೆ ಸಂತೋಷದಿಂದ ಇರ್ಬೇಕಮ್ಮ. ಕಂದ ಬೀರಣ್ಣ, ಇನ್ನ ಮೇಲೆ ಸಂತೋಷದಿಂದ ಇರ್ತದೆ ಕಂದ. ಅಮ್ಮ ಕಂದ, ನಾನು ಗುರು ರೇವಣ ಸಿದ್ದೇಶ್ವರನಿಗೆ ಒಂದು ಹರಿಕೆಯನ್ನು ಬೇಡಿಕೊಂಡಿದ್ದೇನಮ್ಮ. ಏನೆಂದು ಹರಿಕೆ ಬೇಡ್ಕೊಂಡಿರ್ವೆ ಕಂದ? ನನ್ನ ತಂದೆ ತಾಯಿ ಕೂಡಿದ್ದ ಕೂಡಲೇ ಸಂತೋಷದಿಂದ ಇದ್ದು ಗುರು ರೇವಣ ಸಿದ್ದನಪ್ಪವು ನನ್ನ ಮನೆಯಲ್ಲಿ ಹುಟ್ಟಿಸುತ್ತೇನೆ ಎಂದು ಹರಿಕೆಯನ್ನು ಬೇಡಿಕೊಂಡಿದ್ದೇನಮ್ಮ. ಗುರು ರೇವಣ ಸಿದ್ದನ ಹಬ್ಬಕ್ಕೆ ಯಾರಿಗೆ ಕರೆಸಬೇಕೇನಮ್ಮ? ಕಂದ ಬೀರಣ್ಣ, ಅಮ್ಮ ತಂಗಿ ಬಂದರೆ ಕಾರಣ ಕಡಿಗೆ ಆಗೋದು, ಅಕ್ಕ ಮಾಯಮ್ಮ ಬಂದರೆ ಗುರುವರಿವರಿಗಿದ್ದರ ಹಬ್ಬ ಸರಾಗೋದ್ರು ಕಂದ. ಕಂದ ಬೀರಣ್ಣ, ಅಮ್ಮ ನಾನು ಈಗಲೇ ಬುತ್ತಿ ಮಾಡಿ ಕಟ್ಟುತ್ತೇನೆ ಕಂದ. ನೀನೇ ಸ್ವತಃ ಸ್ವಂತ ಮಂದ ನೀರಿಗೆ ಹೋಗಿ ನಿನ್ನ ಅಕ್ಕ ಮಾಮನನ್ನು ಕರೆದುಕೊಂಡು ಬಾ ಕಂದ. ಆಗಲಿ ಅಮ್ಮ. ಅಮ್ಮ ಕಂದ, ಬುದ್ಧಿಗಂಟಾದ್ರೂ ತೆಗೆದುಕೊಂಡು ಬಾ ಅಮ್ಮ. ಆಗಲಿ ಕಂದ. ಕಂದ ಬೀರಣ್ಣ, ಅಮ್ಮ ಬುತ್ತಿ ಗಂಟ ತೆಗೆದುಕೊಳ್ಳ ಕಂದ, ಹೋಯ್ವ ಕಂದ. ಇದಕ್ಕೆ ಆಶೀರ್ವಾದ ಮಾಡುವಮ್ಮ. ಕಲ್ಯಾಣವಾಗಲಿ, ಹೋಯ್ವ ಕಂದ. ಬಂದೇನಕ್ಕ ಬಂದೇನು. ಅಕ್ಕ